ಹಾಯ್ ನಮಸ್ತೆ ಎಲ್ಲರಿಗೂ. SBR ಭಟ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ತೆ. ಇದೇನಂತ ನೋಡ್ತಾ ಇದ್ದೀರಾ, ಇದು ಕಡಲೆ ಹಿಟ್ಟು ಮುಂಡ ಮಾಡ್ತಾರೆ, ಇದರಿಂದ ಖಾರ ಮಾಡ್ತಾರೆ, ಸುಮಾರು ಐಟಮ್ ಎಲ್ಲ ಮಾಡ್ತಾರೆ ಇದರಿಂದ. ಇವತ್ತು ನಾವು ಬೂಂದಿ ಕಾಳು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸುಮಾರು ದಿವಸ ಆಗಿತ್ತು, ಮಕ್ಕಳಿಗೆ ತಿನ್ನೋಕ್ಕೆ ಅಂತ ಹೊಸ ಥರದ್ದು ಯಾವುದೂ ಮಾಡಿರಲಿಲ್ಲ, ಅದಕ್ಕಾಗಿ ಮಾಡ್ತಾಯಿದ್ದೀವಿ. ಮಾಡ್ತಾ ಹಾಗೆ ನಿಮಗೊಂದು ಸರಿ ತೋರಿಸೋಣ ಅನ್ನಿಸ್ತು, ಅದಕ್ಕಾಗಿ ವಿಡಿಯೋ ಮಾಡಿದ್ದೀನಿ. ನೋಡಿ, ನಮ್ಮಲ್ಲಿ ಈ ಥರ ಬರುತ್ತೆ ಪ್ಯಾಕೆಟ್, ರೆಡಿ ಪ್ಯಾಕೆಟು ಹಿಟ್ಟು, ಕಡಲೆ ಹಿಟ್ಟು ಆ ಥರ ಇದೆ. ನೋಡ್ಕೊಂಡು ಬಂದ್ಬಿಡೋಣ. ನೋಡಿ, ಈ ಥರ ಹಿಟ್ಟು ಇರುತ್ತೆ. ಇದು 1 kg ಪ್ಯಾಕೆಟು. ನಾನು 1 kg ಪೂರ್ತಿ ಹಾಕೋದಿಲ್ಲ, ಅರ್ಧ kg ಅಷ್ಟು ಹಾಕ್ತೀನಿ ಅಷ್ಟೇ. ಸ್ವಲ್ಪ ಮಾಡ್ತೀವಿ, ಜಾಸ್ತಿ ಬೇಡ ಅಂತ. ಅರ್ಧ kg ಹಿಟ್ಟು ತಗೊಂಡಿದ್ದೀವಿ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ತೀವಿ. ನಮ್ಮಲ್ಲಿ ಬರೋದಿದೆ ಉಪ್ಪು. ಈಗ ನೋಡಿ, ನೀರು ಹಾಕಿ ಮಿಕ್ಸ್ ಮಾಡೋಣ ಇದನ್ನ. ನೀರು ನಿಮಗೆ ಯಾವ ಥರ ಬೇಕು ನೋಡಿ ಹಾಕ್ಕೊಳ್ಳಿ. ತೀರಾ ತೆಳ್ಳಗೂ ಆಗಬಾರ್ದು, ಇದು ತೀರಾ ಗಟ್ಟಿನೂ ಆಗಬಾರ್ದು. ನೋಡಿ, ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಈಗ ಬಾಣಲಿಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಡೋಣ. ಪಾತ್ರೆ ಬಿಸಿಯಾಗಿದೆ ನೋಡಿ, ಪಾತ್ರೆ ಕಾಯಕ್ಕಿಟ್ಟಿದ್ದೆ, ತುಂಬ ಬಿಸಿಯಾಗಿದೆ. ಈಗ ನಾವು ಎಣ್ಣೆ ಹಾಕೋಣ. ನಾನು ಕೊಬ್ಬರಿ ಎಣ್ಣೆಯಲ್ಲಿ ಕರಿತೀನಿ. ನಿಮ್ಮಲ್ಲಿ ಯಾವುದು ಎಣ್ಣೆ ಅವೈಲೇಬಲ್ ಇದೆ ಅದನ್ನೇ ಯೂಸ್ ಮಾಡಿ. ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕಾಗಿ ಯಾವುದೇ ತಿಂಡಿ ಮಾಡಿದರೂ ನಾವು ಹೆಚ್ಚು ಕೊಬ್ಬರಿ ಎಣ್ಣೆನೇ ಬಳಸೋದು. ಶೇಂಗಾ ಎಣ್ಣೆ ನಮ್ಮಲ್ಲೇ ಸಿಗುತ್ತೆ, ಅವೈಲೇಬಲ್ ಇದೆ, ನಮ್ಮದೇ ಗಾಣದ್ದು. ಆದರೂ ನಾವು ಆದಷ್ಟು ಕೊಬ್ಬರಿ ಎಣ್ಣೆನೇ ಬಳಸ್ತೀವಿ. ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ. ಅಂದರೆ ಮಕ್ಕಳು ಲಿಮಿಟ್ ಇಲ್ಲದೆ ತಿಂದ್ಬಿಡ್ತಾರೆ ಕೆಲವೊಂದು ಸರ್ತಿ. ಅದಕ್ಕಾಗಿ ನಾವು ಕೊಬ್ಬರಿ ಎಣ್ಣೆಲೇ ಮಾಡಿದರೆ ಮಕ್ಕಳು ಎಷ್ಟೇ ತಿಂದರೂ ಯಾವುದೇ ತೊಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿಯಾಗಿದೆ ಅಂತ ನೋಡೋಣ ಒಂದು ಸರಿ. ನೋಡಿ, ಬಿಸಿ ಆಗ್ತಾ ಇದೆ ಇನ್ನು. ನೋಡಿ, ಎಣ್ಣೆ ನೋಡಿ ಫುಲ್ ಹೀಟ್ ಆಗಿದೆ. ಈಗ ಬೂಂದಿ ಕಾಳು ಬಿಡೋಣ. ಇದು ಅದಕ್ಕಾಗಿ ಮಾಡಿರೋಂಥದ್ದು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ. ಆಗಿದೆ, ಈಗ ತೆಗೆದು ಬಿಡೋಣ. ಬೂಂದಿ ಕಾಳು ಮಾಡೋದಷ್ಟು ಆಗಿದೆ. ಈಗ ಈ ಥರ ಬಂದಿದೆ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಈ ಥರ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಈಗ ಇದನ್ನೀಗ ಬೆಲ್ಲದ ಪಾಕ ಮಾಡ್ಕೊಂಡು ಬೆಲ್ಲದ ಪಾಕಕ್ಕೆ ಹಾಕಿ ಉಂಡೆ ಕಟ್ಟೋಣ ಅಂತ ರೆಡಿ ಮಾಡ್ತಾಯಿದ್ದೀವಿ. ಬೆಲ್ಲದ ಪಾಕ ಮಾಡ್ಕೊಳ್ಳೋಕ್ಕೆ ಬೆಲ್ಲ ಎಷ್ಟು ತೊಗೋಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಷ್ಟೆಲ್ಲ ಕಾಳಿಗೆ 1/4 kg ಬೆಲ್ಲ ಆದರೆ ಸಾಕಾಗುತ್ತೆ. ನಾನು ಅರ್ಧ kg ಹಿಟ್ಟಿನ ಮಾಡಿದ್ದೀನಿ. ಎಂತಕ್ಕಂದರೆ ನಾವು ಕಾಳನ್ನ ಅದರಲ್ಲಿ ನೆನೆಸಿಡೋದಿಲ್ಲ,
ಮೇಲೆ ಪಾಕ ಹಾಕಿ ಉಂಡೆ ಕಟ್ಟೋದಕ್ಕಾಗಿ ಬೆಲ್ಲ ಸ್ವಲ್ಪನೇ ಸಾಕಾಗ್ತದೆ. ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು 200 ಗ್ರಾಮ್ನಷ್ಟು ಬೆಲ್ಲ ಹಾಕ್ತೀನಿ. 250 ಗ್ರಾಮ್ ಆಗ್ತದೆ. ಅದು ನಮಗೊಂದು ಅಂದಾಜು ಇರುತ್ತೆ. ಮೆಜರ್ಮೆಂಟ್ ಲೆಕ್ಕದಲ್ಲಿ ಮಾಡೋರಾದರೆ ಈ ಥರ ಮೆಜರ್ಮೆಂಟು. ಇದೊಂದು 250 ಗ್ರಾಮ್ ಇದೆ ಬೆಲ್ಲ. ಇದಕ್ಕೆ ನಾವು ನೀರು ಹಾಕೋದಿಲ್ಲ, ಪಾಕ ಪಾಕ ಬೇಕಾಗುತ್ತೆ ನೋಡಿ. ನೀರೆಲ್ಲ ಹಾಕೋದಿಲ್ಲ. ನೀರು ಹಾಕಿದರೆ ಬೇಗ ಪಾಕ ಬರೋದಿಲ್ಲ ಅಂತ, ಅದಕ್ಕಾಗಿ ನೀರು ಹಾಕೋದಿಲ್ಲ. ಕಾಳು ಮೆತ್ತಗಾಗ್ಬಿಡುತ್ತೆ ನೀರು ಹಾಕಿ ಪಾಕ ಮಾಡಿದರೆ. ಇದೇ ಥರ ಪಾಕ ಮಾಡಿಕೊಂಡು ಪಾಕ ಆಗುತ್ತೆ. ಮಾಡ್ಕೊಂಡು ಅದನ್ನ ಕಲಿಸ್ಬಿಟ್ರೆ ಬೇಗನೂ ಆಗುತ್ತೆ, ಉಂಡೆನೂ ಹಾಳಾಗೋದಿಲ್ಲ. ನೋಡಿ ಚೆನ್ನಾಗಿ ನೊರೆ ಬರ್ತಾಯಿದೆ. ಇನ್ನೇನು ಪಾಕ ಬಂದುಬಿಡುತ್ತೆ. ನೀರು ಹಾಕದೇ ಇರೋದಕ್ಕಾಗಿ ಪಾಕ ಬೇಗ ಬರುತ್ತೆ. ನೋಡಿ ಪಾಕ ಬಂದಿದ್ದು ಅಂತ ಹೇಗೆ ಗೊತ್ತಾಗ್ತದೆ ಅಂದರೆ ನೋಡಿ, ಈ ಥರ ಬಿಟ್ಟವಾಗ ನೋಡಿ ಗಟ್ಟಿ ಆಗ್ತಾಯಿದೆ. ಇದು ನೋಡಿ ಪಾಕ ಬಂದಿದೆ. ಈಗ ಹಾಕ್ಬಿಡೋಣ ಅದಕ್ಕೆ. ಪಾಕ ಆಗಿದೆ. ಈಗ ನೋಡಿ, ಈಗ ಉಂಡೆ ಕಟ್ಟೋಕ್ಕೆ ಪಾಕ ಇದ್ರ ಮೇಲೆ ಸುರಿಯೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀವಿ. ಈ ಥರ ಬೆಲ್ಲದ ಪಾಕ ಬೇಗ ಗಟ್ಟಿಯಾಗಿಬಿಡುತ್ತೆ. ಅದಕ್ಕಾಗಿ ಬೇಗ ಬೇಗ ಮಿಕ್ಸ್ ಮಾಡ್ಕೊಂಡ್ರೆ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ. ಚೆನ್ನಾಗಾಗುತ್ತೆ ಉಂಡೆದು. ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಇಷ್ಟ ಆಗುತ್ತೆ. ತುಂಬ ಟೇಸ್ಟ್ ಆಗುತ್ತೆ ಇದು. ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ. ಈಗೆಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ. ಇದನ್ನೀಗ ಉಂಡೆ ಕಟ್ಟೋಣ. ಮಿಕ್ಸ್ ಆಯಿತು. ಉಂಡೆ ಕಟ್ತೀರಾ ಈಗ? ನೋಡಿ ಪಾಕ ಹಾಕಿ ರೆಡಿ ಮಾಡಿದ್ದೀವಿ. ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಳ್ಳೋಣ ಲೈಟಾಗಿ. ಸ್ವಲ್ಪ ಬೇಕಾಗ್ತದೆ. ಈಗ ಉಂಡೆ ಕಟ್ಟೋಕ್ಕೆ ಶುರು ಮಾಡ್ತಾರೆ ನೋಡಿ. ನೋಡಿ ಈ ಥರ ಆಗುತ್ತೆ. ಕಟ್ಟಿದರೆ ಚೆನ್ನಾಗಾಗುತ್ತೆ. ಗಟ್ಟಿ ಒತ್ತಬೇಕು ಮಾತ್ರ, ಬೇಗ ಹಿಡ್ಕೊಳ್ತದೆ. ಆದರೂ ಗಟ್ಟಿ ಒತ್ತಿದರೆ ಹಾಳಾಗಲ್ಲ ಬೇಗ ಅಂತ, ಒಡೆಯಲ್ಲ ಉಂಡೆ ಎಲ್ಲ ಅಂತ. ಉಂಡೆ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಾಗಿದೆ. ತುಂಬ ಸುಲಭ ಮಾಡೋದು, ಕಷ್ಟ ಏನಿಲ್ಲ. ಆದಷ್ಟು ಬೇಗ ಮಾಡಿ ಮುಗಿಸ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು. ದೊಡ್ಡವರು ಕೂಡ ತುಂಬ ಚೆನ್ನಾಗಿ ತಿಂತಾರೆ ಇದನ್ನ ಇಷ್ಟಪಟ್ಟು. ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಫಂಕ್ಷನ್ಗೆಲ್ಲ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಉಂಡೆನೆಲ್ಲ ಯಾವ ಥರ ಮಾಡೋದು ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್ ಬೂಂದಿ ಲಾಡು ಎಲ್ಲ ಹೇಗೆ ಮಾಡ್ಬೋದು ಅಂತ. ಒಂದು ಸ್ಪೂನು ತುಪ್ಪ ಬಳಸ್ದೆ, ಸಕ್ಕರೆ ಬಳಸ್ದೆ. ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಕೋಬೋದು. ಮನೆಯಲ್ಲೇ ಮಾಡ್ಕೋಬೋದು. ಮಕ್ಕಳಿಗೆಲ್ಲ ಈಗ ರಜದ ಟೈಮು, ಮಕ್ಕಳೆಲ್ಲ ಹೊರಗಡೆ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ. ಅದಕ್ಕಾಗಿ ಹೊರಗಡೆ ತಂದು ತಿನ್ಸೋಕ್ಕಾಗದೇ ಇರೋರು, ಅಂದರೆ ಹೊರಗಿನ ತಿಂಡಿ ಎಲ್ಲ ಕೊಡದೇ ಇರೋರು ಮನೆಯಲ್ಲಿ ಈ ಥರ ಮಾಡ್ಕೊಂಡು ಕೊಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಿಡಿಯೋ ನೋಡೋದು ಮರಿಬೇಡಿ. ಇದೇ ಥರ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.